marrow treatment without hospital stay at Trustwell Hospital *. Bangalore, 23rd December 2025. Trustwell Hospital is a leading multi-specialty healthcare institution known for its clinical excellence, advanced technology, and compassionate care. With a focus on neurosurgery, ENT, and other multi-specialty care, the hospital has switched specifically built for advanced stem cell transplantation for treatment of blood cancer disorders. In a groundbreaking medical achievement, drinking water, whether it is providing electricity, providing gas connections, providing toilets, that has made a world of difference. So we are very happy with the way things are going on. So what this has done is it has changed the lives of people. What used to be really a problem, the communicable diseases, whether it is cholera, typhoid, malaria, dengue, all those things have got significantly controlled. So it has made a world of difference. And hunger, absent poverty, all those things have been significantly controlled. But what we have to understand is, as the country is becoming more and more prosperous, as the GDP is growing, and as these communicable diseases, which were once a dreaded disease, is coming under control, thanks to the lifestyle of the people, thanks to affluent. ಆಲ್ಮೋಸ್ಟ್ ಏಪ್ರಿಲ್ ತಿಂಗಳಲ್ಲಿ ಅನ್ಸುತ್ತೆ. ಆಗ ಸಚಿನ್ ಸರ್ ನಾನು ಭೇಟಿ ಮಾಡಿದಾಗ ಅವರು ಸುಮಾರು 1 ಗಂಟೆಗಳ ಕಾಲ ನನಗೆ ಅದ್ರ ಬಗ್ಗೆ ತಿಳುವಳಿಕೆ ನೀಡಿ, ಏನು ಭಯ ಪಡ್ಬೇಡಪ್ಪ, ನಿನಗೆ ಗುಣ ಆಗುತ್ತೆ, ನೀನು ಬೆಂಗಳೂರಿಗೆ ಟ್ರಸ್ಟ್ವೆಲ್ ಅಂತ ಆಸ್ಪತ್ರೆ ಇದೆ, ಎಲ್ಲ ಟ್ರೀಟ್ಮೆಂಟ್ ಕೊಟ್ಟು ನೀವು ಮಾಡ್ತೀವಿ ಅಂತ ಕಾಸ್ಟ್ ಬಗ್ಗೆ ಎಲ್ಲ ಹೇಳಿದ್ರು. ಆದ್ರೆ ಅವಾಗ ನಾವು ರಿಕ್ವೆಸ್ಟ್ ಮಾಡ್ಕೊಂಡು, ನಾವು ತುಂಬಾ ಬಡವರು, ಹಳ್ಳಿ ಜನ, ಅಷ್ಟೊಂದು ಖರ್ಚು ಮಾಡಕ್ ನಮ್ಗೆ ಆಗಲ್ಲ ಅಂತ ಹೇಳಿದಾಗ, ನೀವು ಬೆಂಗಳೂರಿಗೆ ಬಾ ಮಾತಾಡೋಣ ಅಂತ ಹೇಳಿದ್ರು. ನಾವಿಲ್ಲಿ ಬಂದು ಮಂಜುಳಾ ಮೇಡಮ್ ಮುಖಾಂತರ ಬಂದು ಭೇಟಿ ಆದಾಗ ಅವರಿಗೂ ಕೂಡ ಒಂದು ತಾಸು ಕುಂತ್ಕೊಂಡು ಅದ್ರ ಬಗ್ಗೆ ತಿಳುವಳಿಕೆ ನಮ್ಗೆ ಮೊದಲು ಕೌನ್ಸಿಲಿಂಗ್ ಕೊಟ್ಟು ನಮಗೆ ಧೈರ್ಯ ಹೇಳಿದ್ರು, ಈ ಕಾಯಿಲೆ ಗುಣ ಆಗುವಂತ ಕಾಯಿಲೆನೆ, ಏನ್ ಭಯ ಪಡ್ಬೇಡ ಅಂತ ಹೇಳಿ ನಾವು ಫ್ಯಾಮಿಲಿಗೆಲ್ಲ ಧೈರ್ಯ ತುಂಬಿ, ನಮಗೂ ಕೂಡ ಧೈರ್ಯ ತುಂಬಿ ಈ ಕಾಯಿಲೆ ಬಗ್ಗೆ ಹೇಳಿ ಇದು ಮಾಡಿದ್ರು. ಕಾಂಪ್ರಮೈಸ್ ಮಾಡ್ಕೋಬೇಡಿ. ಆದ್ರೆ ಅದ್ರಲ್ಲಿ ಯಾವ ತರ ಮಾಡ್ಬೋದು, ಈ ಸರ್ಜರಿ ಬೇರೆ ಏನಾದ್ರು ಕಡಿಮೆ ಮಾಡ್ಬೋದಾ, ಬೇರೆ ಇನ್ನೇನಾದ್ರು ಟೆಕ್ನಾಲಜಿ ಯೂಸ್ ಮಾಡಿ ಮಾಡ್ಬೋದಾ, ಆ ತರ ಮಾಡಿದಾಗ ತುಂಬಾ ಉತ್ತೇಜನ ಕೊಟ್ಟು ಮಾಡ್ತಾರೆ. ಸೊ ಇರೋದ್ರಿಂದ ಇನ್ಫಾರ್ಮೇಶನ್ ಚೆನ್ನಾಗಿ ಬೆಳೀತಾ ಇದೆ. ಸೊ ಅದು ಬಂದಿದಾಗ ಅವ್ರಿಗೂ ಧನ್ಯವಾದಗಳು. ಅದೇ ರೀತಿ ಡಾಕ್ಟರ್ ಸಚಿನ್ ಅವರು ತುಂಬಾ ಬ್ಯುಸಿಯಾಗಿರ್ತಾರೆ, ತುಂಬಾ ಓಡಾಡ್ತಾರೆ, ಇಂಟರ್ನ್ಯಾಷನಲ್ ಎಲ್ಲಾ ಕಡೆನೂ ಓಡಾಡ್ತಾ ಇರ್ತಾರೆ. ಅವ್ರು ಬಂದು ಈ ತರ ಒಂದು ಡೇ ಕೇರ್ ಅಲ್ಲಿ ಮಾಡಿ ಒಂದು ಇದನ್ನ ಮಾಡಿದ್ದಾರೆ, ಒಂದು ಆಲ್ಮೋಸ್ಟ್ ಒಂದು ರೆಕಾರ್ಡ್ ತರ ಮಾಡಿದ್ದಾರೆ ಇದನ್ನ. ಸೊ ಅವ್ರಿಗೆ ನಾವು ಧನ್ಯವಾದ. Cancer, and when we talk of transplant, we are going to think of, will the patient get cured? How much is it going to cost? What about infections? Infections are so common in our country. So obviously when we are doing transplants, we give high dose chemotherapy. Patient's immunity is down. Infections are going to happen. Complications is we admit in the morning, we give treatment, send them back. Next day they come back. At night, our nurses make one phone call saying, "How are you? Is there any problem?" So if we are able to fulfill these criteria, young patient, good family, living close by, able to bring the patient urgently at night, and a team which is able to do the whole thing. So those are the criteria. Just talk about something, sir. ಟೈಮ್ ನಾವು ಬೆಂಗಳೂರಿನಲ್ಲಿ ಇರುವ ಜೆಸಿ ರೋಡಿನಲ್ಲಿರುವ ಟ್ರಸ್ಟ್ವೆಲ್ ಆಸ್ಪತ್ರೆಯಲ್ಲಿ ಮೊದಲನೇ ಟೈಮ್ ನಾವು ಡೇ ಕೇರ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತ ಟ್ರೀಟ್ಮೆಂಟ್ ಅನ್ನ ಮಾಡಿದ್ದೀವಿ. ಡಾಕ್ಟರ್ ಸಚಿನ್ ಅವರ ತಂಡದವರು ಅವರ
ಗೈಡೆನ್ಸ್ ಅಲ್ಲಿ ಮಾಡಿರುವಂತ ಟ್ರೀಟ್ಮೆಂಟ್ ಇದು. ನಾರ್ಮಲಿ ಏನಾಗುತ್ತೆ, ಇದು ಬ್ಲಡ್ ಕ್ಯಾನ್ಸರ್ ಅಥವಾ ಅಂತ ಹೇಳಿದ ತಕ್ಷಣ ಎಷ್ಟೋ ಜನಗಳಿಗೆ ತುಂಬಾ ಭಯ ಉಂಟಾಗುತ್ತೆ. ಮತ್ತೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳಿದ ತಕ್ಷಣ ಎಲ್ಲರಿಗೂ ಭಯ ಇರೋದು ಫಸ್ಟ್ ನಾವು ಉಳಿತೀವಾ ಇಲ್ವಾ ಅಂತ, ಎರಡನೇದು ಇದಕ್ಕೆ ಖರ್ಚು ಎಷ್ಟಾಗುತ್ತೆ, ನಮ್ಮಲ್ಲಿ ಆಗತ್ತಾ ಇಲ್ವಾ ಅಂತ ಎರಡನೇದು, ಮೂರನೇದು ಅವರು ಏನಿಲ್ಲ ಅಂದ್ರೆ ಕನಿಷ್ಠ ಒಂದರಿಂದ 1.25 ತಿಂಗಳುಗಳು ಅವರು ಒಂದೇ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಯೂನಿಟ್ ಅನ್ನ ಒಂದು ಕೊಠಡಿಯಲ್ಲಿ ಅವರು ಆಲ್ಮೋಸ್ಟ್ ಬಂದಾಗಿ ಇರ್ಬೇಕಾಗತ್ತೆ. ಯಾಕಂದ್ರೆ ಇನ್ಫೆಕ್ಷನ್ ಆಗ್ಬಾರ್ದು, ಬೇರೆ ಯಾರನ್ನು ಮೀಟ್ ಮಾಡಬಾರ್ದು, ಊಟ ತಿಂಡಿ ಎಲ್ಲ ಅದೇನು ಹಾಸ್ಪಿಟಲ್ ಅಲ್ಲಿ ಪ್ರೊವೈಡ್ ಮಾಡ್ತಾರೋ ಅದರಲ್ಲಿ ಮಾತ್ರ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಬರುತ್ತೆ. ಅಂಡ್ ಆಲ್ಸೋ ಅದು ಆಲ್ಮೋಸ್ಟ್ ಎಲ್ಲಾ ಕಡೆ ಥ್ರೂಔಟ್ ದ ಕಂಟ್ರಿ ಏನಿಲ್ಲ ಅಂದ್ರೂ ಕನಿಷ್ಠವಾಗಿ 16 ಲಕ್ಷದಷ್ಟು ಟ್ರೀಟ್ಮೆಂಟ್ ಆಗುತ್ತೆ. ಅದು ಏನು ಎಲ್ಲ ಚೆನ್ನಾಗಾದಾಗ, ಕಾಂಪ್ಲಿಕೇಶನ್ಸ್ ಅದು ಇದು ಆದಾಗ ಇನ್ನ ಹೆಚ್ಚು ಕಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅಂತದ್ರಲ್ಲಿ ಮೊದಲನೇ ಟೈಮ್ ನಮ್ಮ ಆಸ್ಪತ್ರೆಯಲ್ಲಿ ಟೇಕ್ ಕೇರ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತ ಮಾಡಿದ್ದಾರೆ. ಏನಂದ್ರೆ ಪೇಷಂಟ್ ಅವ್ರ ಮನೆಯಲ್ಲೇ ಅವ್ರ ಕುಟುಂಬದವ್ರ ಜೊತೆ ಅವ್ರ ಬೆಡ್ರೂಮ್ ಅಲ್ಲೇ ಮಲ್ಕೊಂಡು ಅವ್ರ ಮನೆಯಲ್ಲಿ ಮಾಡಿರೋ ಊಟನೇ ಸೇವಿಸ್ಕೊಂಡು ಇಂಥ ಟ್ರೀಟ್ಮೆಂಟ್ ಒಂದು ತಗೊಂಡಿದ್ದಾರೆ. ಇದು ನಿಜವಾಗ್ಲೂ ಅದ್ಭುತವಾದ ಒಂದು ಸಂಗತಿ. ಇದನ್ನ ನಾವು ನಿಮ್ ಎಲ್ಲಾರ ಮುಂದೆನೂ ಹೇಳ್ಬೇಕು ಅಂತ ಹೇಳಿದೀವಿ. ನಮ್ಮ ಪೇಷಂಟ್ ಅವರು ಪಾಪ KR ಪೇಟೆ ರಾಮನಗರ ಇದು ಮೈಸೂರು ತಾಲೂಕಿನವರು, ಅವರು ರೈತರು, ಅವ್ರ ಹತ್ರ ತುಂಬಾ ಹಣವಿರ್ಲಿಲ್ಲ. ಹಂಗಾಗಿ ಇದು ಹೊಸ ಟ್ರೀಟ್ಮೆಂಟ್ ಒಂದನ್ನ ನಾವು ನಮ್ಮ ಆಸ್ಪತ್ರೆಯಲ್ಲಿ ಮಾಡಿದ್ದೀವಿ. ಸೊ ಇದು ಕೇವಲ 5 ಲಕ್ಷ ರೂಪಾಯಿಗಳಲ್ಲಿ ಒಳಗೇನೆ ಮಾಡಕ್ಕೆ ಆಗಿದೆ. ಇದು ಐ ಥಿಂಕ್ ಒಂದು ವಿಶ್ವ ದಾಖಲೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ನೀವು ಅಮೆರಿಕ ಇರ್ಲಿ, ಯುರೋಪ್ ಇರ್ಲಿ, ಆಸ್ಟ್ರೇಲಿಯಾ ಇರ್ಲಿ, ಎಲ್ಲಾದ್ರೂ ಇರ್ಲಿ, ಅದು ಏನು ಟ್ರೀಟ್ಮೆಂಟ್, ಅದು ಏನು ಅಡ್ವಾನ್ಸ್ ಟೆಕ್ನಾಲಜಿ ಟ್ರೀಟ್ಮೆಂಟ್ ಅಂಡ್ ಪೇಷಂಟ್ ಔಟ್ಕಮ್ 12-13 ದಿನದಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡಿ ಮನೆಗೆ ಕಳಿಸೋದು ತುಂಬಾನೇ ಅದ್ಭುತವಾದ ಒಂದು ವಿಷಯ. ಅಂತದನ್ನ ನಾವು ಅಲ್ಲಿ ಎಲ್ಲ ಒಂದು ಆಲ್ಮೋಸ್ಟ್ $1 million ಆಗುವಷ್ಟು ಕಾಸ್ಟ್ ಇರುವಂತ ಟ್ರೀಟ್ಮೆಂಟ್ ನಾವು ಕೇವಲ ಒಂದು $5,000 ಅಂದ್ರೆ 5 ಲಕ್ಷದಲ್ಲಿ ಮಾಡಿ ಇದನ್ನ ನಮ್ಮ ಎಲ್ಲಾ ಕಂಟ್ರಿಯಲ್ಲಿ ಇರೋ ಪೇಷಂಟ್ಸ್, ಎಲ್ಲಾ ಕಡೆ ನಮ್ಮ ಜೊತೆ ಇರೋ ಎಲ್ಲಾ ಪೇಷಂಟ್ಸ್ ಗಳಿಗೆ ಇದನ್ನ ನಾವು JC ರೋಡ್ ಟ್ರಸ್ಟ್ವೆಲ್ ಅಂತ ಆಸ್ಪತ್ರೆಯಲ್ಲಿ ಮಾಡಿದೀವಿ ಅಂತ ಹೇಳಕ್ಕೆ ತುಂಬಾ ಹೆಮ್ಮೆ ಪಡ್ತೀವಿ. ಮತ್ತೆ ಡಾಕ್ಟರ್ ಸಚಿನ್ ಅಂಡ್ ಟೀಮ್ ಅವರು ಇದೊಂದು ಅದ್ಭುತವಾದ ಒಂದು ಕೆಲಸವನ್ನು ಮಾಡಿದ್ದಾರೆ. ಇದು ಎಲ್ಲಾ ಪೇಷಂಟ್ಸ್ಗೆ ಆಗತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ, ಬಟ್ ಆದ್ರೆ ಕೂಡ ಇಟ್ ಇಸ್ ಅ ಮೇಜರ್ ಸ್ಟೆಪ್ ಇನ್ ದ ರೈಟ್ ಡೈರೆಕ್ಷನ್. ನಾನು ಡಾಕ್ಟರ್ HV ಮಧುಸೂದನ್, ನಾನು ಒಬ್ಬ ಬ್ರೈನ್ ಅಂಡ್ ಸ್ಪೈನಲ್ ಕಾರ್ಡ್ ಸರ್ಜನ್ ಹಾಗೂ ಟ್ರಸ್ಟ್ವೆಲ್ ಹಾಸ್ಪಿಟಲ್ ಚೇರ್ಮನ್ ಮ್ಯಾನೇಜಿಂಗ್ ಡೈರೆಕ್ಟರ್. ಸರ್, ಇವತ್ತು ಕ್ಯಾನ್ಸರ್ ಕಾಯಿಲೆಯಿಂದ ಅತಿ ಹೆಚ್ಚು ಸ್ಪ್ರೆಡ್ ಆಗ್ತದೆ. ಇವಾಗ ಈ ಸಂದರ್ಭದಲ್ಲಿ ಈ ತರ ಟ್ರೀಟ್ಮೆಂಟ್ ನೀವು ಯಾವ ರೀತಿ ಮುಂದಿನ ದಿನಗಳಲ್ಲಿ ಅಲ್ಲ, ಇವಾಗ ಏನಂದ್ರೆ ಕ್ಯಾನ್ಸರ್ ಇವಾಗ ನಮ್ದು ಬೇರೆ ಕಮ್ಯುನಿಕಬಲ್ ಡಿಸೀಸಸ್ ಎಲ್ಲ ಕಮ್ಮಿ ಆಗಿದೆ. ಇವಾಗ ಕಾಲರಾ, TB, ಮಲೇರಿಯಾ ಅಂತದೆಲ್ಲ ಕಮ್ಮಿ ಆಗ್ತಾ ಬರ್ತಾ ಜನಗಳು ಲೈಫ್ ಸ್ಟೈಲ್ ಹೆಚ್ಚು ಆಗಿ ನಾವು ವರ್ಲ್ಡ್ ಕ್ಯಾಪಿಟಲ್ ಡಯಾಬಿಟಿಸ್ ಆಗಿದ್ದೀವಿ, ಹೈಪರ್ ಟೆನ್ಷನ್ ಆಗಿದ್ದೀವಿ. ಜನಗಳು ಜಾಸ್ತಿ ದೇ ಆರ್ ಲಿವಿಂಗ್ ಫಾರ್ ಲಾಂಗರ್ ಏಜ್ ಅಂಡ್ ಟೆಕ್ನಾಲಜಿ ಮತ್ತೆ ಇದು ಇರೋದ್ರಿಂದ, ಆಕ್ಸೆಸ್ ಇರೋದ್ರಿಂದ ವರ್ಲ್ಡ್ ಕ್ಲಾಸ್ ಟೆಕ್ನಾಲಜಿ ವಿ ಹ್ಯಾವ್ ಇಟ್ ಇನ್ ಬ್ಯಾಂಗ್ಳೂರ್. ಸೊ ಹಂಗಾಗಿ ನಮ್ಮ ದೇಶದಲ್ಲಿ ಇರೋದ್ರಿಂದ ನಾವು ಕ್ಯಾನ್ಸರ್ ಕಾಯಿಲೆಗಳನ್ನ ಬೇಗ ಕಂಡುಹಿಡಿಬಹುದು ಮತ್ತೆ ಟ್ರೀಟಬಲ್ ಟೈಮ್ ಅಲ್ಲಿ ಕಂಡುಹಿಡಿಬಹುದು. ಹಂಗಾಗಿ ಅದೊಂದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಹಂಗಾಗಿ ಕ್ಯಾನ್ಸರ್ ತುಂಬಾ ಪ್ರಮುಖ ಆಗಿದೆ ಇವಾಗ ತುಂಬಾ, ಬಟ್ ದ ಕಾಸ್ಟ್ ಇಸ್ ವೆರಿ ಹೈ. ಸೊ ಹಂಗಾಗಿ ನಾವು ಟ್ರಸ್ಟ್ವೆಲ್ ಆಸ್ಪತ್ರೆಯಲ್ಲಿ ಬ್ರೈನ್ ಟ್ಯೂಮರ್ ಸರ್ಜರಿ ಇರಲಿ, ಸ್ಟಮಕ್ ಸರ್ಜರಿ ಇರ್ಲಿ, ಲಿವರ್ ಸರ್ಜರಿ, ಕಿಡ್ನಿ ಸರ್ಜರಿ ಇರ್ಲಿ, ಯಾವುದೇ ಇದ್ರೆ ಕೂಡ ನಾವು ಅತ್ಯಂತಿಕ ಲೇಟೆಸ್ಟ್ ಅಡ್ವಾನ್ಸ್ ಟೆಕ್ನಾಲಜಿಯನ್ನ ಲೀಸ್ಟ್ ಕಾಸ್ಟ್ ಅಲ್ಲಿ ಹೆಂಗೆ ಕೊಡೋದು ಅನ್ನೋದು ಪೇಷಂಟ್ ನ ಸೆಂಟರ್ ಅಲ್ಲಿ ಇಟ್ಕೊಂಡು, ಪೇಷಂಟ್ ಫ್ಯಾಮಿಲಿನ ಸೆಂಟರ್ ಅಲ್ಲಿ ಇಟ್ಕೊಂಡು ವಿ ಆರ್ ಟ್ರೈಂಗ್ ಟು ಡೂ ಇಟ್. ಆಪರೇಷನ್ ಮಾಡಿದ್ರೆ ಇದು ಎಷ್ಟು ದಿನ ಇದಾಗ್ಬೋದು ಸರ್? Once in 3 months, then slowly once in a year. But lifelong follow-up is required because if the cancer is coming back, we have to treat quickly. What about the relapse? Relapse is possible and it depends on the disease. It depends on the type of transplant. Some patients we can cure completely. Some patients the relapse can be postponed. What about the success rate?
So the overall success rate is about 60%. But depends on the age of the patient, the type of cancer. ಅವ್ರು ಎಷ್ಟು ಬೇಗ ಬರ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಎರಡನೇದು, ಇವಾಗ ನಾವು BP ಶುಗರ್ ಅಂದ್ರೆ ಕೂಡ ಲೈಫ್ ಲಾಂಗ್ ಹೋಗಿ ಚೆಕ್ಅಪ್ ಮಾಡಿಸ್ಕೊಳ್ಬೇಕಾಗುತ್ತೆ. ಸೊ ಇವಾಗ ಒಂದ್ಸತಿ ಕ್ಯಾನ್ಸರ್ ಇಂದ ಕ್ಯೂರ್ ಆದ್ಮೇಲೆ, ಬಟ್ ದಟ್ ಡಸಂಟ್ ಮೀನ್ ಚೆಕ್ ಮಾಡಿಸ್ಕೊಳ್ಳೋದಿಲ್ಲ ಅನ್ನೋದು ಮಾಡಕ್ ಬರೋದಿಲ್ಲ. ಬಂದ್ ರೆಗ್ಯುಲರ್ ಆಗಿ 3 ತಿಂಗಳು 6 ತಿಂಗಳಿಗೆ ಒಂದ್ಸತಿ ಟೆಸ್ಟ್ ಮಾಡಿಸ್ಕೊಂಡು ಹೋಗೋದು, ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ಹೋಗೋದು, ಅದು ಮಾಡ್ಬೇಕಾಗುತ್ತೆ. ನಾರ್ಮಲ್ ಜನಗಳು 40-50 ವಯಸ್ಸು ಆದ್ಮೇಲೆ ಅವ್ರದ್ದು ರೆಗ್ಯುಲರ್ ಆಗಿ BP ಶುಗರ್ ಹೆಲ್ತ್ ಚೆಕ್ಅಪ್ಸ್ ಎಲ್ಲ ಮಾಡ್ಬೇಕು. ಯಾಕೆಂದ್ರೆ ಎಷ್ಟೋ ಸತಿ ನಾವು ಕಾಯಿಲೆಗಳನ್ನ ಅರ್ಲಿ ಡಿಟೆಕ್ಷನ್ ಮಾಡಿದಾಗ, ಅಂದ್ರೆ ಮೊದ್ಲೇ ಗೊತ್ತಾದಾಗ ಇದರಲ್ಲಿ ಹೋಗೋದಕ್ಕೆ ಕೊಡ್ಲಿ ತರದ್ ಬೇಕಾಗುದಿಲ್ಲ. ಸೊ ಹಂಗಾಗಿ ಆದಷ್ಟು ಎಲ್ಲರೂ ಚೆಕ್ಅಪ್ ಮಾಡಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್.